ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಏನು ಆಟ ಕಟ್ತಿದ್ದೀಯೇ? ಎದ್ ನೋಡಿ ಒಳಿಕೆ ಹಸುವಾಗ್ತಾ ಇದ್ದದು, ಏನಾರು ಇಟ್ಟು ಸಾಕು ನೋಡಿ ಅಂತ ಹೇಳಿದ್ನಲ್ಲ. ನಡಿ ಒಳಿಕೆ. ಯಾವುದೇ ಕಾರಣದಿಂದಲೂ ನಿನ್ನಿಂದಲೂ ನನ್ನ ಶಿಷ್ಯನಿಂದಲೂ ಯಾರಿಂದಲೂ ನನ್ನ ಪೂಜೆಗೆ ಅಡ್ಡಿ ಆಗಬಾರ್ದು. ಗುರುಗಳಿಗೆ ಎಷ್ಟು ಬೇಗನೆ ವಿಚಾರ ಆಗುತ್ತಾಗುತ್ತೋ ಅಷ್ಟು ಒಳ್ಳೇದು. ಸತ್ಯ ನಾನು ಇಷ್ಟು ದಿನ ನನ್ನ ಜೊತೆ ಕಾಡು ಮೇಡ ಅಲ್ದಿದ್ದಕ್ಕೆ ಇದೇನ ನೀನು ಕೊಡೋ ಪ್ರತಿಫಲ. ನನಗೆ ಹೋಗಿ ಹೋಗಿ ಹಸ್ತಿರೋ ಹುಲಿ ಬಾಯಿ ತಲೆ ಕೊಡೋಂತಿದೀಯಾ? ಯಾಕೆ ನನ್ನ ಮೇಲೆ ಇಷ್ಟೊಂದು ದ್ವೇಷ? ಹೆದರಬೇಡ, ಗುರುಗಳ ಹತ್ರ ಧೈರ್ಯವಾಗಿ ಮಾತಾಡು. ನಿನ್ನ ಗುರು ಮೊದಲೇ ತಿಕ್ಕಲ ಸಿಡುಕ ಮುಂಗೋಪಿ. ಇಟ್ಟರೆ ವರ ಕೊಟ್ಟರೆ ಶಾಪ ಅಂತ ಯಾವಾಗಲೂ ನೆತ್ತಿ ಮೇಲೆ ಇರ್ತದೆ ಕೋಪ. ಅದು ಯಾವಾಗ ಬೂದಿ ಹರಿಸ್ತಾನೋ, ಅದು ಯಾವಾಗ ಶಾಪ ಕೊಡ್ತಾನೋ ಅನ್ನೋ ಹೆದರಿಕೆ ಆಗ್ತದೆ. ಅಂಥದ್ರಲ್ಲಿ ನಾನು ವಿಷಯ ಹೇಳ, ನೀನೇ ಹೇಳ್ಕೊ. ನನ್ನ ಮಾತು ಕೇಳು. ನೋಡು, ನಿನ್ನ ಮಹಾಗುರುಗಳ ಮಹಾಶಿಷ್ಯ ನೀನು. ಇಷ್ಟು ದಿವಸ ನನ್ನ ಹೆಂಡತಿ ಮಕ್ಕಳ ಜೊತೆ ಊರಲ್ಲಿ ಆರಾಮಾಗಿದ್ದೆ. ಈ ವಿರೂಪಾಕ್ಷ ಶಾಸ್ತ್ರಿಗಳ ಸಹವಾಸ ಮಾಡಿದ್ದು ನನ್ನ ಜೀವನ ನರಕ ಆಗೋಗ್ಬಿಡ್ತು. ನೀನುಂಟು, ನಿನ್ನ ದೊಡ್ಡ ಗುರುಗಳುಂಟು, ನೀವಿಬ್ಬರಿಗೂ ದೊಡ್ಡ ನಮಸ್ಕಾರ. ಬಿಟ್ಬಿಡ್ರಿ, ನಾನು ಹೊರಟೋಗ್ತೀನಿ. ಆಯಿತು, ನೀನೇನು ಹೇಳಬೇಡ. ಆದರೆ ಸದ್ಯಕ್ಕೆ ನನ್ನ ಜೊತೆ ಇಲ್ಲೇ ಇರು. ಗುರುಗಳಿಗೆ ಈ ವಿಷಯನ ಹೇಗೆ ಹೇಳೋದು ಅಂತ ಏನಾದರೂ ಯೋಚನೆ ಮಾಡೋಣ. ಅದಕ್ಕಾದರೂ ಸಹಾಯ ಮಾಡ್ತೇ ತಾನೆ? ಅಡಕತ್ರ ಸಿಕ್ಕಾಕೊಂಡಾಗಿದೆ ನನ್ನ ಕತೆ. ಬೇಕಿತ್ತ ನನಗೆ ಈ ವ್ಯವಸ್ಥೆ ಮಾಡಿದ್ದು ಮಾರಾಯ ಅನ್ನೋ ಹಾಗೆ ಹಣಕ್ಕೆ ದುರಾಸೆ ಪಟ್ಟಿದ್ದಕ್ಕೆ ಇಷ್ಟು ಶಿಕ್ಷೆ ಸಾಕು ನನಗೆ. ಗೊಣಗದ ಸಾಕು, ಸುಮ್ಮನೆ ಯೋಚನೆ ಮಾಡು. ಹೋಗು, ನಿನ್ನ ಕರ್ತವ್ಯ ನೀನು ಮಾಡು. ಎಂಥ ಪಾಪಿ ಜನ್ಮ ನಂದು. ನನ್ನ ಸ್ಥಾನನ ನಾನಾಗೆ ಹಾಳು ಮಾಡ್ಕೋತಿದ್ದೀನಿ. ಗುರುಗಳಿಗೆ ಈ ವಿಷಯ ತಿಳಿಸೋದ್ರಿಂದ ಕೋಪ ಬಂದು ಅವರು ಉಗ್ರ ಅವತಾರ ತಾಳ್ತಾರೆ. 14 ವರ್ಷಗಳಿಂದ ಶಿಷ್ಯವೃತ್ತಿನ ನಡ್ಕೊಂಬಂದದ್ದು ಗತಕಾಲ ವೈಭವ ಉಳಿಯುತ್ತೆ. ಆ ಸ್ಥಾನದಿಂದ ನನ್ನನ್ನು ಕಿತ್ತಾಕ್ತಾರೆ. ಜೀವಂತ ಶವವಾಗಿ ಉಳಿತೀನೇನೋ ನಾನು. ನಿಲ್ಲಿಸು ನಿನ್ನ ಪ್ರವರ. ಹೀಗೆ ನೀನು ಎದುರ್ಕೊಂಡಿದ್ದರೆ ಗುರುಗಳಿಗೆ ವಿಷಯ ಹೇಳೋಕ್ಕೆ ಮುಂಚೆನೇ ಅವ್ರು ನಿನ್ನ ಮೇಲೆ ಬೂದಿ ಹಚ್ಚಿ ನೀನು ಸುಟ್ಟಾಕ್ಬಿಡ್ತಾರೆ. ಹೋಗು, ಏನಾಗುತ್ತೋ ಆಮೇಲೆ ನೋಡ್ಕೊಳ್ಳೋಣ. ಏನು ಮಾಡೋದು ಹೊರಟಿದೆಯಾ ವಿವೇಕಿ? ನಿನ್ನ ಬುದ್ಧಿಗೆ ಏನು ಹೇಳಬೇಕು? ಏನು ಹೇಳೋದು ಹೊರಟಿದೆ ಕಡ್ಕಿಗೆ? ತಾನಾಗಿ ತಾನು ಕಂಡು ಬಿಡೋವರೆಗೂ ತನ್ನ ಧ್ಯಾನಕ್ಕೆ ಯಾವುದೇ ರೀತಿಯಾದ ಭಂಗ ಬರಬಾರದು ಅಂತ ಹೇಳಿ ಅವನು ಧ್ಯಾನಕ್ಕೆ ಕೂತಿದ್ದಾನೆ. ಏನೇ ಹೇಳಬೇಕಾದ್ರೂ ನಂಗೆ ಹೇಳು. ಅನಾಹುತ ಆಗ್ಬಿಟ್ಟಿದೆ ಶಾಸ್ತ್ರಿಗಳೇ. ಎಂಥ ಅನಾಹುತ? ಅಮಾವಾಸ್ಯೆಗೆ ಬಲಿ ಕೊಡಬೇಕು ಅಂತ ಗುರುಗಳು ತೋರಿಸಿದ ಹುಡುಗಿನ ನಾವು ಕರ್ಕೊಂಬರಕ್ಕಾಗಲಿಲ್ಲ. ಅಂದ್ರೆ ಆ ಜಾಜಿಯನ್ನ ಹುಡುಗಿನ ಜೀವಂತವಾಗಿ ಉಳಿಸ್ಕೊಳಕ್ ಆಗ್ಲಿಲ್ಲ ನಮಗೆ.
ಅಮಾವಾಸ್ಯೆ ದಿನ ಬಲಿ ಕೊಡಕ್ಕಾಗದೇ ಇರೋದ್ರಿಂದ ಕಡ್ಕಿ ಪೂಜೆ ಪೂರ್ಣಗೊಳ್ಳಲ್ಲ. ಅವನ ಶಕ್ತಿ ಪುನರಾವಾಹನೆ ಆಗೋದಕ್ಕೂ ಸಾಧ್ಯ ಇಲ್ಲ. ಅಲ್ಲಿಗೆ ಕಡ್ಕಿ ನಿಶ್ಶಕ್ತನಾಗ್ತಾನೆ. ಸುಂದ್ರಿನ ನಿಷ್ಕ್ರಿಯಗೊಳಿಸೋದು ಹೇಗೆ? ಕ್ಷಮಿಸಿ ಶಾಸ್ತ್ರಿಗಳೇ, ಇನ್ನದು ಅಸಾಧ್ಯದ ಮಾತು. ಅಮಾವಾಸ್ಯೆ ದಿನ ನರಬಲಿ ಕೊಡೋದು ಹೊರತು ಗುರುಗಳ ಶಕ್ತಿ ಮರುಸಂಪಾದನೆ ಅಸಾಧ್ಯ. ಇನ್ನು ಶಕ್ತಿ ಇಲ್ಲದ ಹೊರತು ನಿಮ್ಮಿಷ್ಟಂತೆ ಸುಂದ್ರಿನ ಏನೂ ಮಾಡೋಕ್ಕಾಗಲ್ಲ. ಇನ್ನು ನಿಷ್ಕ್ರಿಯಗೊಳಿಸೋದಂತೂ ದೂರದ ಮಾತು. ನಿಮ್ಮ ಭಕ್ತಿಗೊಲ್ದಿರೋ ಆ ಮಹಾತಾಯಿಗೆ ನಿಮ್ಮ ದುಷ್ಟತನಕ್ಕೆ ತಕ್ಕ ಶಿಕ್ಷೆ ಕೊಡೋದು ಕೂಡ ಗೊತ್ತಿದೆ. ನೀವು ಕುತಂತ್ರಗಾರರಾದ್ರೆ ಪ್ರತಿತಂತ್ರ ಹೊಡೋದು ಆ ಮಹಾತಾಯಿ ಗೊತ್ತಿಲ್ವಾ? ಹಾಳಾಗಿ ಹೋಗ್ತೀರಿ, ನೋಡ್ತೀರಿ, ಮಣ್ಣು ತಿಂತೀರಿ. ನೀವು ಯಾವ ಸ್ವಾರ್ಥಕ್ಕೆ ಅವನನ್ನು ಕರೆಸಿಕೊಂಡಿದರೋ ಅದೇ ತಿರುಗುಬಾಣವಾಗುತ್ತೆ. ಆಮೇಲೆ ಬೇಗ ಬಂದು ನಾನು ನಿಂಗೆ ಇಟ್ ಬೇಸಾಕ್ತೀನಿ. ಎಲ್ಗೂ ಹೋಗ್ಬೇಡ, ಮನ್ಯಾಗೆ ಇರು. ಇಲ್ಲ ಊಸಿ ಬಿಟ್ಕಂತಿ ಏನು ತಂದ್ಕೊಡ್ಲಾ? ಆಗ್ಲೂ ನೀ ಎಲ್ಲ ಮರ್ಯಾದು. ಅಪ್ಪಯ್ಯ, ಅಂತೂ ಬದುಕ್ಬಿಟ್ಟೆ. ನಾನಿನ್ನು ನಿನ್ನ ಮದುವೆ ಮಾಡಬೇಕು. ನನ್ನ ಮೊಮ್ಮಕ್ಕಳನ್ನ ಎದೆ ಮೇಲೆ ಹಾಕೊಂಡು ಆಡಿಸ್ಬೇಕು. ನಾನು ಬಡಿಯ ತಮಟೆ ಸದ್ದಿಗೆ ನಿನ್ನ ಮಕ್ಕಳು ಕುಡಿಬೇಕು. ನೀ ಸಟ್ಕೊಂಡಿದ್ ನೋಡಿ ನನ್ನ ಉಸಿರು ಬಾಯಿಗೆ ಬಂದಿತ್ತು. ಈ ಊರ್ನಾಗ ಯಾರೇ ಸತ್ರು ಪಾಪ ಪುಣ್ಯ ಯಾವುದನ್ನು ಲೆಕ್ಕಕ್ಕೆ ಮಡಿಕಳ್ದೆ ಎಲ್ರಿಗೂ ತಮಟೆ ಬಡಿತಾ ಇದ್ದೆ. ದಾರಿ ಬಿಡ್ರಪ್ಪೋ, ಸ್ವರ್ಗದ ಬಾಗ್ಲು ತೆಗಿರಪ್ಪೋ. ಈ ಭೂಮಿ ಮೇಲಿಂದ ಇನ್ನೊಂದು ಜೀವ ನಿಮ್ಮ ಹತ್ರ ಬರ್ತೈತೆ ಅಂತ.
ಆದರೆ ಇವತ್ತು ನಿನ್ನ ಸಾವಿಗೆ ನಾನೇ ತಮಟೆ ಬಡಿತೀನಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಕೂಸೆ. ನನಗೆ ಗೊತ್ತೈತೆ ನೀನು ಯಾವ ಪಾಪವೂ ಮಾಡಿರೋಕ್ಕಿಲ್ಲ, ನಿನಗೆ ಸ್ವರ್ಗವೇ ಸಿಗೋದು. ಅದಕ್ಕೆಯ ಕಡೆ ಸಲಿ ನಿನ್ನ ಸಾವಿಗೆ ತಮಟೆ ಬಡ್ದು ನಿನಗೆ ಸ್ವರ್ಗಕ್ಕೆ ಕಳಿಸಿದ್ಮೇಲೆಯ ಇನ್ನು ನಾನು ಯಾರ ಸಾವಿಗೂ ತಮಟೆ ಬಡಿಯಾಕಿಲ್ಲ ಕೂಸೆ. ನೋಡು ಅಲ್ಲಿ ಪರಿಸ್ಥಿತಿನ. ಆ ಹೀರೋಯಿನ್ಗೆ ಅವಳೇ ದಿಕ್ಕಾಗಿದ್ಲು. ಅವನು ಹೊಡೆದ ತಮಟೆ ಸದ್ದು ಅವಳ ಸಾವನ್ನು ಸೂಚಿಸೋದಕ್ಕಲ್ಲ, ನಮಗೆ ಎಚ್ಚರಿಕೆ ನೀಡೋದಕ್ಕೆ, ನಾವು ಮಾಡಿದ ಪಾಪಗಳನ್ನು ನೆನಪು ಮಾಡ್ಕೊಳ್ಳೋದಕ್ಕೆ. ನನಗೆ ನನ್ನ ಹೆಂಡತಿ ಮಕ್ಕಳ ಸಂಬಂಧ ಬಿಟ್ಟರೆ ಬೇರೆ ಏನೂ ಗೊತ್ತಿರಲಿಲ್ಲ. ಅಣ್ಣ ತಂಗಿ ಸಂಬಂಧ ಏನು ಅಂತ ತೋರಿಸ್ಕೊಟ್ಟಳು ಅವಳೆ. ಆ ಋಣಕ್ಕೆ ಅವಳು ಮುಂದೆ ಒಂದಷ್ಟು ಕಣ್ಣೀರಾದರೂ ಹಾಕ್ಬರೋಣ ನೋಡಿ. ನಾನು ಇದುವರೆಗೂ ಎಷ್ಟೋ ಜನಗಳ ಬಲಿ ಕೊಟ್ಟಿದ್ದೀನಿ, ಯಾವತ್ತೂ ಭಾವುಕನಾಗಿರಲಿಲ್ಲ. ಆದರೆ ಇವತ್ತು ಈ ಹುಡುಗಿ ಅದಕ್ಕೆ ನೋಡಿ, ಕೊನೆ ಸಾರ್ತಿ ಅವಳ ಮುಖ ನೋಡ್ಬಿಡೋಣ. ಇಲ್ಲ, ಇದು ಕಣ್ಣೀರು ಹಾಕೋ ಸಮಯ ಅಲ್ಲ. ಇಷ್ಟೆಲ್ಲ ಬಲಿದಾನಗಳನ್ನು ಮಾಡಿದ್ದು ನನ್ನ ಗುರುಗಳ ಸೇವೆಗೋಸ್ಕರ. ಅದೇ ನನ್ನ ಮುಖ್ಯ ಗುರಿಯಾಗಿತ್ತು. ಆದರೆ ಈ ಹುಡುಗಿ ನನ್ನ ಮನಸ್ಸಲ್ಲಿ ಉಳ್ಕೋತಾಳೆ. ನೀವ್ ಯಾರೋ ಎಲ್ಲಿಂದ ಬಂದ್ರೋ ನಾ ಕಾಣೆ, ಆದ್ರೂ ನಮ್ ಕಷ್ಟ ಕಾಲಕ್ಕೆ ಬಂದು ಸಹಾಯ ಮಾಡಿದವ್ರು ನೀವು. ನಮ್ ಸ್ವಂತದವ್ರು ಮಾಡೋಕ್ಕಿಂತ ಜಾಸ್ತಿನೇ ಮಾಡಿರಿ. ಯಾವ ಜನದಾಗ ಏನ್ ಸಂಬಂಧ ಇತ್ತೋ ನಮ್ದು ಓಡುಡ್ದವ್ರಂಗ್ ಕಾಣ್ತೀರಿ. ಈಗ ನಮ್ಮ ಅಪ್ಪ ಏನ್ ಉಳ್ಸಿದ್ರಿ, ಹೆಂಗ್ ತೀರ್ಸ್ಲೋ ಅಣ್ಣ ನಿಮ್ ಋಣವ? ಇನ್ನು ತಡ ಮಾಡೋ ಹಾಗಿಲ್ಲ. ಗುರುಗಳಿಗೆ ಆದಷ್ಟು ಬೇಗನೆ ಈ ವಿಷಯ ತಿಳಿಸ್ಬೇಕು. ನಡಿ ಹೊರಡೋಣ. ಜಾಜಿ ಸತ್ತಿರೋದನ್ನು ನೋಡ್ದೇನೆ ನಿನ್ನ ಶಕ್ತಿಯಿಂದ ಅವಳು ಸಾವಿನ ಸುದ್ದಿ ನಿನಗೆ ಗೊತ್ತಾಯಿತು. ಹಾಗೆ ನಿನ್ನ ಗುರುಗಳಿಗೆ ಈ ವಿಷಯ ಗೊತ್ತಾಗಿರ್ಬೇಕಲ್ಲ. ಅದು ಸಾಧ್ಯ ಇಲ್ಲ. ಯಾಕಂದರೆ ಜಾಜಿ ಸೊಪ್ಪು ಹಿಡ್ಕೊಂಡು ಕಾಡೊಳಗೆ ಹೋದಾಗ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಗುರುಗಳು ಹೇಳ್ಕೊಟ್ಟ ಶಕ್ತಿಯಿಂದಾನೆ ಇಲ್ಲಿ ನಡೆಯುವಂಥ ಯಾವ ವಿಷಯನೂ ಗುರುಗಳಿಗೆ ಗೊತ್ತಾಗದೆ ಇರೋ ಹಾಗೆ ಮಾಡಿದ್ದೀನಿ. ಇದು ಗುರುದ್ರೋಹ ಅಲ್ವಾ? ಈ ಕ್ಷಣಕ್ಕೆ ಹಾಗನ್ನಿಸ್ಬೋದು, ಆದರೆ ಮುಂದೆ ಏನಾದರೂ ಒಂದು ದಾರಿ ಸಿಗ್ಬೋದು ಅನ್ನೋ ಆಶಾ ಕಿರಣ. ಅವಳ ಅಂತ್ಯಕ್ರಿಯೆನಾದರೂ ಮುಗಿಸ್ಕೊಂಡು ಹೋಗೋಣ. ಈಗ ಅದಕ್ಕೆಲ್ಲ ಸಮಯ ಇಲ್ಲ. ಬದುಕಿದ್ದಾಗ ಹೇಗೆ ನಡ್ಕೋತೀವಿ, ಏನು ಮಾಡ್ತೀವಿ ಅನ್ನೋದಷ್ಟೇ ಮುಖ್ಯ. ಮಿಕ್ಕಿದ್ದೆಲ್ಲ ನೆಪ. ಅವರಪ್ಪ ಇದ್ದಾನೆ, ಊರವರಿದ್ದಾರೆ, ಅಂತ್ಯಕ್ರಿಯೆ ಮಾಡ್ಕೋತಾರೆ. ನಾವಿದ್ದೇನೂ ಮಾಡೋ ಹಾಗಿಲ್ಲ. ನಿನಗೆ ಧೈರ್ಯ ಇದ್ದರೆ ಕಡೆದಾಗಿ ಅವಳು ಮುಖದರ್ಶನ ಮಾಡ್ಕೊಂಬ. ಅಣ್ಣಂದ್ರಿಲ್ಲ ನನ್ಗ. ಆ ಬಿಸಿಲು ಮಾರವ್ವನೇ ನಿಮ್ ರೂಪದಾಗೆ ನನ್ಗೆ ಅಣ್ಣಂದ್ರನ್ ಕಳ್ಸವಳೆ. ಹೋಗ್ಬ್ಯಾಡಿ, ಇವತ್ತೊಂದಿನ ಇಲ್ಲೇ ಉಳ್ಕಳಿ. ನೀವೇನಾದ್ರೂ ನಮ್ಮನ್ ಗುಟ್ಬಿಟ್ಟು ಹೊಟ್ಟೋದ್ರೆ ನನ್ ಮ್ಯಾ ಕಾಣೆ. ನನಗೆ ಕ್ಷಮಿಸ್ಬಿಡು ಜಾಜಿ. ಯೋಚನೆ ಮಾಡ್ತಾ ಕಣ್ಣೀರು ಹಾಕ್ತಾ ಕೂತ್ರೆ ಪರಿಹಾರ ಸಿಗಲ್ಲ. ಕಡೆಗೂ ಅಮ್ಮ ಕೈ ಬಿಟ್ಬಿಟ್ಲಲ್ಲ. ಕಾಯ್ತಾ ಕೂರೋದಷ್ಟೇ ಈಗ ಉಳಿದಿರೋ ದಾರಿ. ಯಾವ್ದಕ್ಕೆ ಕಾಯ್ಬೇಕು? ಸಾವಗ ಬದುಕಿಗ? ಅವಳೇನ್ ತಪ್ಪು ಮಾಡಿದಾಳೆ ಅಂತ ಎಷ್ಟು ಬೇಗ ಅವಳಿಗೆ ಸಾವು ಬರಬೇಕು? ಈ ಉತ್ಸವಕ್ಕೆ ನಮ್ಮ ಸುಂದರಿಗೆ 21 ವರ್ಷ. 21 ವರ್ಷಕ್ಕೆ ಲಲಿತನ್ ತಮ್ಮ ದೇವು ಬಂದು ಆಯುಷ ವೃದ್ಧಿ ಪೂಜೆ ಮಾಡಿಸ್ತೀನಿ ಅಂತ ಹೇಳಿದಾನಲ್ಲ. ಮಂಗಳಾರತಿ ಕೆಳಗೆ ಬಿತ್ತಲ್ಲ, ಅದು ಅಪಶಕುನ ಅಲ್ಲ ಅಂತೀಯ? ಅಮ್ಮನವ್ರನ್ನ ಕೇಳ್ಕೊಂಡಿದ್ದೆ, ಕಾಪಾಡು ತಾಯಿ ಅಂತ. ಸೂಚನೆ ಕೊಟ್ಬಿಟ್ಲು, ಕೈ ಹಿಡಿಯಲ್ಲ ಅಂತ. ಮಧ್ಯಾಹ್ನ ಪೂಜೆ ಆಗಿ ಮಂಗಳಾರತಿ ಆಗೋವರೆಗೂ ಉಪವಾಸನೇ ಇರ್ತೀರ. ಒಂದು ತೊಟ್ಟು ನೀರು ಕುಡ್ದಿರೋದಿಲ್ಲ. ವಯಸ್ಸು 65, ದೇಹದಲ್ಲಿ ಶಕ್ತಿ ಕುಗ್ಗಿರತ್ತೆ, ನಿಶಕ್ತಿ ಇರತ್ತೆ. ಮಂಗಳಾರತಿ ತಟ್ಟೆ ಬಿಸಿ ಇತ್ತು, ಕೈ ಜಾರ್ ಬಿತ್ತು. ಅದಕ್ಕೆ ಇಲ್ಲದನ್ನೆಲ್ಲ ಅನ್ಕೊಂಡು ನೀವ್ಯಾಕೆ ಮನಸ್ಸನ್ನು ದುರ್ಬಲ ಮಾಡ್ಕೋತೀರಾ?
ಯಾವತ್ತೂ ಬಿದ್ದಿರಲಿಲ್ಲ. ಯಾಕೆ ಬಿದ್ದಿರ್ಲಿಲ್ಲ? ಮದುವೆ ಆಗಿ ಬಂದು ಹೊಸದ್ರಲ್ಲಿ ನೀವು ಮಂಗಳಾರತಿ ತಟ್ಟೆ ಬೀಳ್ಸಿದ್ರಲ್ಲ. ಅದಾದ ಒಂದು ವಾರಕ್ಕೆ ನಿಮ್ಮ ಮಾವ ಹೇಳ್ದೆ ಕೇಳ್ದೆ ಊರು ಬಿಟ್ಟು ಹೋದ್ರಲ್ಲ. ಅದಾದ ಮೇಲೆ ಈ ಮನೇಲಿ ಯಾವ ಅಮಂಗಳದ ಸೂಚನೆನೂ ಇರಲಿಲ್ಲ. ಆದ್ರೆ ಇವತ್ತು ಎಲ್ಲರ ಮನಸ್ಸಿನಲ್ಲೂ ಸುಂದರಿ ಸಾವಿನ ಬಗ್ಗೆ ಭಯ ಇದೆ. ಎಲ್ಲರ ಮನಸ್ಸು ಸೂಕ್ಷ್ಮವಾಗಿದೆ. ಯಾವುದೇ ಅನಿರೀಕ್ಷಿತ ಘಟನೆ ನಡೆದ್ರೂ ಕಾರಣ ಅದೇ ಅಂತ ಅನ್ಸುತ್ತೆ. ನಿಮಗೂ ಹಾಗೆ ಆಗಿದೆ. ಸುಂದರಿ ತಾಯಾಗಿ ನಾನು ಹೇಳ್ತಾ ಇದ್ದೀನಿ, ಧೈರ್ಯವಾಗಿರಿ, ಅವಳಿಗೇನೂ ಆಗೋದಿಲ್ಲ. ನನ್ನ ತಮ್ಮ ದೇವು ಸಾಧನೆ ಬಗ್ಗೆ, ಅವ್ನು ಕೊಟ್ಟಿರೋ ಮಾತಿನ ಬಗ್ಗೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಸುಂದರಿ ಬದುಕ್ತಾಳೆ. ನನ್ನ ಪರಿಸ್ಥಿತಿ ನೋಡಿ ನಿಮಗೆ ನಗು ಬರ್ತಾ ಇದೆಯಲ್ಲ? ನಾನಿಲ್ಲ ಹತ್ರ ಇದ್ದೀನಿ. ಅನುಭವಿಸಿ. ಆಗಬೇಕಾಗಿತ್ತು ನಿಮಗೆ. ಸರಿಯಾದ ಶಾಸ್ತಿನೇ ಆಗಿದೆ. ಇಷ್ಟು ದಿನ ಇದು ನಿಮ್ಮ ಸಾಮ್ರಾಜ್ಯವಾಗಿತ್ತು. ನೀವು ಅದರ ಮಹಾರಾಜರಾಗಿ ಮೆರೀತಿದ್ರಿ. ಈಗ ನಿಮ್ಮ ಸಾಮ್ರಾಜ್ಯಕ್ಕೆ ನೀವೇ ಬೀಗ ಜಡ್ಕೊಂಡು ಹೊರಗಡೆ ಬಂದು ಕೂತಿದ್ದೀರಿ. ಇಂಥ ಪರಿಸ್ಥಿತಿ ಯಾವ ಬಿಕನಾಸಿಗೂ ಬರಬಾರ್ದಾಗಿತ್ತು. ನೀವೇ ಒಳಗೆ ಹೋಗೋಕ್ಕಾಗಲ್ಲ, ಅಮ್ಮನವ್ರ ದರ್ಶನ ಪಡೆಯೋಕ್ಕೂ ಆಗಲ್ಲ. ಹೇಗಿದೆ ಮಹಾದೇವಿ ಮಹಿಮೆ? ನೆಗೆದು ಬಿದ್ದು ಹೋಯ್ತಲ್ಲ ನಿಮ್ಮ ತಂತ್ರದ ಚಿತಾವಣೆಗಳೆಲ್ಲ. ಶಕ್ತಿ ಪೂಜೆಯಂತೆ, ಬಲಿಯಂತೆ. ಆ ತಾಯಿ ಭಕ್ತಿ ಬಿಟ್ಟು ನಿಮ್ಮಿಂದ ಇನ್ನೇನಾದರೂ ಕೇಳಿದ್ಲೇನ್ರಿ? ಎಷ್ಟು ಸುಖವಾಗಿ ನೆಮ್ಮದಿಯಾಗಿ ಅಮ್ಮನವರು ಪೂಜೆ ಮಾಡಿಕೊಂಡು ದರ್ಶನ ಭಾಗ್ಯ ಪಡ್ಕೊಂಡು ಸನ್ನಿಧಾನದಲ್ಲಿದ್ರಿ. ಹೀಗೆ ನೋಡಿ ಒಳ್ಳೆ ಪರದೇಶಿ ಥರ ಹೊರಗಡೆ ಬಂದು ನಿಂತಿದ್ದೀರಿ. ಈಗ ಆ ಮಹಾತಾಯಿ ಕೂಡ ಸಹಾಯ ಮಾಡೋ ಪರಿಸ್ಥಿತಿಲಿಲ್ಲ. ಅಂಥ ಸ್ಥಿತಿನ ನಿರ್ಮಾಣ ಮಾಡಿದ್ದೀರಿ. ಅವಳನ್ನೇ ಕಟ್ಟಾಕಿದ್ದೀರಿ. ಬೇರೆ ಯಾರೇ ನಿಮಗೆ ಸಹಾಯ ಮಾಡ್ತಾರೆ? ನೆಗೆದು ಬಿದ್ದು ಹೋಯ್ತು ನಿಮ್ಮ ಜನ್ಮ. 7 ಜನ್ಮಕ್ಕಾಗುವಷ್ಟು ಪಾಪಕರ್ಮಗಳನ್ನು ಸಂಪಾದನೆ ಮಾಡಿದಿರಿ. ಅನುಭವಿಸಿ, ಅನುಭವಿಸ್ರಿ. ಏನು ಯೋಚನೆ ಮಾಡ್ತಿದೀಯಾ? ನನಗೆ ವಿಷಯ ಹೇಳಲೇಬೇಕು ಗುರುಗಳಿಗೆ. ಏನಂತ ಹೇಳ್ತೀಯ? ಇಷ್ಟೊತ್ತು ರಾಮಾಯಣ ಕತೆ ನೀನೇ ಹೇಳಿ ರಾಮಂಗೂ ಸೀತೆಗೂ ಏನು ಸಂಬಂಧ ಅಂತ ಕೇಳೋ ಥರ ಇದೆ ನಿನ್ನ ಪ್ರಶ್ನೆ. ಬಲಿಗೆ ಜೀವ ಇಲ್ಲ ಅಂತ ಗುರುಗಳಿಗೆ ತಿಳಿಸ್ಬೇಕಾದ್ದು ನನ್ನ ಆದ್ಯ ಕರ್ತವ್ಯ. ಆಯಿತು, ನಿನ್ನ ಕರ್ತವ್ಯ ನೀನು ಮಾಡು. ಬೇಡ ಅಂದವ್ರು ಯಾರು? ಆದರೆ ಶಾಸ್ತ್ರಿಗಳು ಹೇಳಿದ ಮಾತು ನೆನಪಿದೆಯಲ್ಲ ನಿಂಗೆ? ತಾನಾಗಿ ತಾನು ಕಂಡು ಬಿಡೋವರೆಗೂ ತನ್ನ ಧ್ಯಾನಕ್ಕೆ ಯಾವುದೇ ರೀತಿಯಾದ ಭಂಗ ಬರಬಾರ್ದು ಅಂತ ಹೇಳಿ ಅವನು ಧ್ಯಾನಕ್ಕೆ ಕೂತಿದ್ದಾನೆ. ದೊಡ್ಡವರು ಪೂಜೆಗೆ ಭಂಗ ಮಾಡಬಾರ್ದು, ಮಧ್ಯೆ ಯಾರು ಬಂದು ಮಾತಾಡಿಸ್ಬಾರ್ದು ಅಂತ ಅಪ್ಪಣೆ ಹೊಡಿಸಿ ಕೂತಿದಾರಂತೆ. ಗುರುಗಳಿಗೆ ನಾನು ದ್ರೋಹ ಮಾಡಲಾರೆ. ನನ್ನ ಮಾತು ಕೇಳು. ಶಾಸ್ತ್ರಿಗಳು ಏನು ಮಾಡು ಅಂತ ಹೇಳಿದಾರೋ ಅಷ್ಟನ್ನೇ ಮಾಡೋಣ. ಅವ್ರು ಬೇಡ ಅಂದಿದ್ದನ್ನು ಖಂಡಿತ ಮಾಡೋದು ಬೇಡ. ಗುರುಗಳ ಪೂಜೆ ಇನ್ನು ಸ್ವಲ್ಪ ಹೊತ್ತು ಮುಗಿಯುತ್ತೆ. ರಾತ್ರಿ ಬಲಿ ಕೊಡೋ ವೇಳೆಗೆ ಗುರುಗಳ ಬಲಿ ಎಲ್ಲಿ ಅಂತ ಕೇಳಿದ್ರೆ ಅವ್ರಿಗೆ ಏನಂತ ಉತ್ತರ ಕೊಡಲಿ ನಾನು? ಅದಕ್ಕೆ ಹೇಳೋದು ನೋಡು, ನಿನಗೆ ವ್ಯವಹಾರ ಜ್ಞಾನ ಇಲ್ಲ ಅಂತ. ನಿನಗೆ ವಿಷಯ ಹೇಳ್ಬೇಡ ಅಂತ ತಡೆದವ್ರು ಯಾರು? ವಿರೂಪಾಕ್ಷ ಶಾಸ್ತ್ರಿಗಳು ತಾನೇ. ನೀನು ಯಾಕೆ ನಿಮ್ಮ ಗುರುಗಳ ಪ್ರಶ್ನೆಗೆ ಉತ್ತರ ಕೊಡ್ತೀಯಾ? ಹಿರಿಯರು ಧರ್ಮದರ್ಶಿಗಳು ಆದ ವಿರೂಪಾಕ್ಷ ಶಾಸ್ತ್ರಿಗಳನ್ನೇ ಮುಂದೆ ಬಿಡು. ದೊಡ್ಡವ್ರು ಏನೇ ಕೇಳಿದ್ರು ಇವ್ರನ್ನೇ ಮುಂದೆ ಬಿಟ್ಬಿಡ್ಬೇಕು. ಅವರವರೇ ಮಾತಾಡ್ಕೋತಾರೆ. ತಪ್ಪು ಅದು. ಬಲಿ ಕನ್ಯನ್ ಕರ್ಕೊಂಬರೋದು ನನ್ನ ಜವಾಬ್ದಾರಿ ಆಗಿತ್ತು. ನನಗೆ ಒಪ್ಸಿದ ಕೆಲಸ ನಾನು ಮಾಡಲಿಲ್ಲ ಅಂದಮೇಲೆ ಅದನ್ನು ಗುರುಗಳಿಗೆ ಹೇಳಬೇಕಾದ ಕರ್ತವ್ಯ ನಂದೇನೆ. ಮೂರ್ಖರಿಗೆ 100 ಕಾಲ ಬುದ್ಧಿ ಹೇಳಿದ್ರು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ. ಏನಾದರೂ ಮಾಡ್ಕೊಂಡು ಹಾಳಾಗೋಗು. ಅಮ್ಮ, ಮಹಾತಾಯಿ, ಒಂದಲ್ಲ ಎರಡಲ್ಲ 20 ವರ್ಷಗಳಿಂದ ಕಾಯ್ತಾ ಇದ್ದೀನಿ. ಶ್ರೀಚಕ್ರದ ಸಂಬಂಧ ಈ ಜನ್ಮದಲ್ಲ ತಾಯಿ, ಜನ್ಮ ಜನ್ಮಾಂತರದ್ದು. ಆದ್ರೆ ಯಾವ ಜನ್ಮದಲ್ಲೂ ಶ್ರೀಚಕ್ರ ನನಗೆ ದಕ್ಕೋ ಹಾಗೆ ನೀನು ಮಾಡಲೇ ಇಲ್ಲ ತಾಯಿ. ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನು ರಕ್ಷಿಸಿಕೊಂಡೇ ಬಂದಿದೀಯ. ಹಿಂದಿನ ಜನ್ಮದಲ್ಲಿ ರಾಜಗುರು ಆಗಿದ್ದಾಗ
ಆಗಲೂ ನನಗೆ ಅದನ್ನು ಪಡೆಯೋ ಅವಕಾಶ ಮಾಡಿಕೊಡ್ಲಿಲ್ಲ. ಈ ಜನ್ಮದಲ್ಲಿ ನಿನ್ನ ಭಕ್ತನಾಗಿ ಬಂದೆ, ಆದರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಆ ತಡೆಯೊಡ್ಡಿ ನನಗೆ ಶ್ರೀಚಕ್ರ ದಕ್ಕದೇ ಇರೋ ಹಾಗೆ ಮಾಡ್ತಾ ಇದೀಯ ತಾಯಿ. ಅದಕ್ಕೆ ಬೇರೆ ದಾರಿ ಕಾಣದೆ ನಿನ್ನನ್ನು ಕಟ್ಟ ಹಾಕಬೇಕಾಯ್ತು ತಾಯಿ. ಆದರೆ ಈ ಉತ್ಸವದಲ್ಲಿ ಶ್ರೀಚಕ್ರ ನನ್ನ ಕೈವಶ ಆಗಲೇಬೇಕು ತಾಯಿ, ಆಗಲೇಬೇಕು. ಅದಕ್ಕೋಸ್ಕರ ಇನ್ನೊಂದು ಜನ್ಮ ನಾನು ಕಾಯೋದಿಲ್ಲ. ಅದಕ್ಕೋಸ್ಕರ ಏನು ಏನು ಪಾಪ ಬೇಕಾದ್ರೂ ನಾನು ಮಾಡ್ತೀನಿ ತಾಯಿ, ಏನು ಬೇಕಾದ್ರೂ ಮಾಡ್ತೀನಿ ನಾನು. ಕ್ಷಮಿಸ್ಬಿಡು ಮಹಾತಾಯಿ, ಕ್ಷಮಿಸ್ಬಿಡು. ನಿನ್ನ ಆಶೀರ್ವಾದ ನನ್ನ ಮೇಲಿರ್ಲಿ ತಾಯಿ, ನನ್ನ ಮೇಲಿರ್ಲಿ ತಾಯಿ, ನನ್ನ ಮೇಲಿರ್ಲಿ.